ಸ್ಮೈಲ್ ಓಕೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತುಂಬ ಜನರು ನಂಗೆ ಕೇಳ್ತಾ ಇದ್ರಿ, ದೀರುಗೆ ನೀವು ಏನೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಅದು ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಅಂತ. ಇದ್ರ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ ಆಗಿ ಹಿಂದಿನ ವ್ಲಾಗ್ಗಳಲ್ಲಿ ತಿಳಿಸ್ತಾ ಬಂದಿದ್ದೀನಿ, ಅವ್ನಿಗೆ ಏನೆಲ್ಲ ಯೂಸ್ ಮಾಡ್ತೀನಿ, ಯಾವ ಪ್ರಾಡಕ್ಟ್ಸ್ ಜಾಸ್ತಿಯಾಗಿ ಅವನಿಗೆ ಉಪಯೋಗಿಸ್ತಾ ಬರ್ತೀವಿ ಅಂತ. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬರೀ ಲವ್ ಲ್ಯಾಪ್ ಪ್ರಾಡಕ್ಟ್ಸ್ ನಾನು ಏನೆಲ್ಲ ಯೂಸ್ ಮಾಡ್ತೀನಲ್ವ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಮೇಯ್ನಾಗಿ ಈ ಕ್ಯಾರಿ ಬ್ಯಾಗ್ ಯೂಸ್ ಮಾಡ್ತೀನಿ. ಇನ್ನು ಈ ಹೊಸ ಮನೆಗೆ ಬಂದಾಗಿಂದ ನನಗೆ ಇದು ತುಂಬ ಕಂಫರ್ಟಬಲ್ ಆಗಿದೆ. ಇದನ್ನು ಹಾಕ್ಕೊಂಡು ನಾನು ಸ್ಟೆಪ್ಸ್ ಹತ್ತೋದು, ಇಳಿಯೋದು, ಕೆಲಸ ಮಾಡೋದು ಅದೆಲ್ಲ ಚೆನ್ನಾಗಿರುತ್ತೆ. ಜೊತೆಗೆ ಇವನು ನನ್ನ ಜೊತೆಗೆ ಇದ್ದಾನೆ ಅನ್ನೋ ಕಂಫರ್ಟಬಲ್ಲು ಇರುತ್ತೆ. ಅವನು ಚೆನ್ನಾಗಿ ನೋಡಿ ಅದು ಇದು ನೋಡ್ಕೋತಾ ನನ್ನ ಜೊತೆ ಇರ್ತಾನೆ ಅಲ್ಲದಿರ. ಸೊ ಈ ಬ್ಯಾಗ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ. ನಾನು ಯಾವಾಗಲೇ ಎಲ್ಲಾದರೂ ಹೊರಗಡೆ ಹೋದಾಗ ಕಾರಲ್ಲಿ ಇದನ್ನು ಇಟ್ಕೊಂಡೇ ಹೋಗಿರ್ತೀನಿ. ಇನ್ ಕೇಸ್ ತುಂಬ ಹೊತ್ತು ಎತ್ಕೊಳಕ್ಕಾಗಿಲ್ಲ ಅಂದರೆ ಈ ಬ್ಯಾಗ್ನಲ್ಲಿ ಕೂಸ್ಕೊಂಡ್ಬಿಟ್ರೆ ಅವನಿಗೂ ಚೆನ್ನಾಗಿರುತ್ತೆ. ಜೊತೆಗೆ ನನಗೂ ವೆಯ್ಟ್ ಅಂತ ಅನ್ಸೋದಿಲ್ಲ, ಜೊತೆಗೆ ಇರಿಟೇಟ್ ಫೀಲ್ ಆಗೋದಿಲ್ಲ. ಆರಾಮ್ಸೆ ಹೋಗ್ಬೋದು ಎಲ್ಲಿಗೆ ಬೇಕೋ ಅಲ್ಲಿಗೆ. ಏನೋ ಇದಕ್ಕೆ ಕ್ಯಾಪ್ ಕೂಡ ಇದೆ, ಬಟ್ ನಾನು ಇದನ್ನು ಅಷ್ಟಾಗಿ ಏನು ಯೂಸ್ ಮಾಡೋದಿಲ್ಲ. ಏನಾದರೂ ಬಿಸಿಲು ಜಾಸ್ತಿ ಇತ್ತು ಅನ್ನೋ ಟೈಮ್ಗೆ ಅಷ್ಟೇ ಯೂಸ್ ಮಾಡ್ಕೋತೀನಿ. ಈ ಥರ ಸೊ ಬೇಡ ಅಂದರೆ ಈ ಥರ ಫೋಲ್ಡ್ ಮಾಡಿ ಇಡ್ಬೋದು. ಏನೋ ಇದರ ಮಟೀರಿಯಲ್ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿದೆ, ಕಾಟನ್ ಅಲ್ವಾ ಇದು. ಹಾಗಾಗಿ ಮಗುಗೂ ಕಂಫರ್ಟಬಲ್ ಆಗಿರುತ್ತೆ. ಚುಚ್ಚೋದು ಕೆಲವೊಂದು ಸಲ ಕಾಲೆಲ್ಲ ಇರಿಟೇಟ್ ಆಗುತ್ತೆ ಒಂಥರ ವೈರ್ ಥರ ಇದ್ದರೆ. ಬಟ್ ಇದು ಬಟ್ಟೆ ಇರೋದ್ರಿಂದ ಸಾಫ್ಟ್ ಆಗಿರುತ್ತೆ. ನೋಡಿ ಎಷ್ಟೊತ್ತಾಯ್ತು ನಾನು ಎತ್ಕೊಂಡು. ಏನಪ್ಪ ಅಂದರೆ ಇದೊಂದು ಬಾಯಿಗೆ ಹಾಕ್ಕೊತಾನೆ ನಾನು ಅಷ್ಟೇ. ಬನ್ನಿ ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನಾನು ನೆಕ್ಸ್ಟ್ ಅವನಿಗೆ ಜಾಸ್ತಿ ಯೂಸ್ ಮಾಡ್ತಾ ಅಂದರೆ ಈ ಪ್ಲೇ ಮ್ಯಾಟ್. ಯಾಕೆ ಅಂದರೆ ಟಮ್ಮಿ ಟೈಮ್ ಕೊಡಲಿಕ್ಕೆ, ಅವನನ್ನು ಮಲಗಿಸ್ಲಿಕ್ಕೆ, ನೋಡಿ ಅವನು ಈ ಥರ ಆಟ ಆಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಬೇಕೋ ಅವಾಗ ಹಾಕ್ಕೊಂಡ್ಬಿಟ್ಟು ಬೇಡದೇ ಇರೋ ಟೈಮ್ನಲ್ಲಿ ಇದನ್ನು ಫೋಲ್ಡ್ ಮಾಡಿ ಒಂದು ಸೈಡಿಗೆ ಇಟ್ಟರೆ ಆಯಿತು. ಜಾಸ್ತಿ ಸ್ಪೇಸ್ ಕೂಡ ಬೇಕಾಗೋದಿಲ್ಲ ನಮಗಿದು. ಜೊತೆಗೆ ಇದರ ಥಿಕ್ನೆಸ್ ನೋಡಿ ಎಷ್ಟು ದಪ್ಪ ಇದೆ ಅಂತ. ತುಂಬ ಸಾಫ್ಟ್ ಆಗಿರುತ್ತೆ, ಮಗುಗೂ ಆಟ ಆಡಲಿಕ್ಕೆ ಅಲ್ಲ. ಚೆನ್ನಾಗಿದೆನಾ ಚೆನ್ನಾಗಿದೆಯಾ? ಬಟ್ ಅದೇ ನಾವು ಮಕ್ಕಳನ್ನ ಡೈರೆಕ್ಟಾಗಿ ನೆಲದ ಮೇಲೆ ಹಾಕೋದ್ರಿಂದ ಎಷ್ಟು ತಣ್ಣಗಿರುತ್ತೆ ಗ್ರಾನೈಟ್ ಎಲ್ಲ. ಇಲ್ಲ ಅಂತ ಹೇಳಿದ್ರೆ ಏನಾದರೂ ದಪ್ಪ ಇರೋದೇ ಹಾಸಿದ್ವಿ ಅಂದ್ಕೊಳ್ಳಿ, ಒಂದು ಕಡೆ ಹೋಗ್ಬಿಟ್ಟಿರುತ್ತೆ, ಇನ್ನೊಂದು ಕಡೆ ಮಗು ಮಲ್ಕೊಂಡಿರುತ್ತೆ. ಬಟ್ ಇದು ಆ ಥರ ಅಲ್ಲ, ಇಷ್ಟು ಅಗಲ ಇದೆ. ಆರಾಮ್ಸೆ ಎಲ್ಲ ಕಡೆನೂ ಮಗು ಉಲ್ಡಾಡಿದ್ರೂ ಕಂಫರ್ಟಬಲ್ ಆಗಿರುತ್ತೆ. ಜೊತೆಗೆ ಹಿಂಗೇನಾದರೂ ಉಲ್ಡಾಡಬೇಕಾದ್ರೆ ಹಿಂಗೆ ಬಿದ್ರೂ ಇದ್ರ ಮೇಲೆ ಬೀಳೋದ್ರಿಂದ ಪೆಟ್ಟೇನೂ ಆಗೋದಿಲ್ಲ. ಇನ್ನು ಅದಾದಮೇಲೆ ದೀರು ತಲೆ ಚೆನ್ನಾಗಿ ದುಂಡಕ್ಕಿದೆ, ಏನು ಮಾಡಿದ್ರಿ ಅವನಿಗೆ? ಫಸ್ಟು ಅದು ಏನೋ ಹೇಳ್ತಾರೆ, ಟುವಲ್ಲಿಂದ ಸುತ್ತಬಿಟ್ಟು ಅದ್ರ ಮೇಲೆ ಮಲಗಿಸಿದ್ರಾ ಅಂತ ಕೇಳಿದರು. ಬಟ್ ಆ ಥರದ್ದು ನಾನೇನು ಯೂಸ್ ಮಾಡಿಲ್ಲ. ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ನಮ್ಗೆ ಈ ಥರ ಪಿಲ್ಲೋ ಸಿಗುತ್ತೆ. ಡೈರೆಕ್ಟಾಗಿ ನಾವು ಮ್ಯಾಟ್ ಮೇಲೆ ಅಲ್ಲದೆ ಈ ಪಿಲ್ಲೋನ ಹಾಕ್ಬಿಟ್ಟು ಇದ್ರ ಮೇಲೆ ಮಲಗಿಸ್ಬೋದು. ಇದನ್ನು ಹೆಡ್ ಶೇಪರ್ ಅಂತ ಹೇಳಿ ಕರೀತಾರೆ. ಇದ್ರ ಬಗ್ಗೆ ತುಂಬ ಜನರು ಕಮೆಂಟ್ ಮಾಡಿದರು. ಸೊ ಇದನ್ನು ನಾನು ನಮ್ಮ ಚಿನ್ನಿಮಾ ಟೈಮಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ನೋಡಿ. ಇನ್ನು ಅದಾದಮೇಲೆ ನಾನು ಜಾಸ್ತಿ ವೈಪ್ಸ್ ಯೂಸ್ ಮಾಡ್ತೀನಿ ಮಕ್ಕಳಿಗೆ, ವೆಟ್ ವೈಪ್ಸು. ಏಕೆಂದರೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ, ಈಗ ಹೊರಗಡೆ ಹೋಗಿರ್ತೀವಿ ಅಂದ್ಕೊಳ್ಳಿ, ಮಗು ಏನಾದರೂ 1-2 ಮಾಡ್ಕೊಳ್ತು ಅಂದ್ಕೊಳ್ಳಿ, ಕ್ಲೀನ್ ಮಾಡಬೇಕು ಅಂದರೆ ನಾವೆಲ್ಲಾದರೂ ಹೊರಗಡೆ ಹೋಗಿ ಕ್ಲೀನ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಈ ಥರ ವೆಟ್ ವೈಪ್ಸ್ ಇರೋದ್ರಿಂದ ಏನಾಗುತ್ತೆ ಗೊತ್ತಾ? ಸೊ ನೀವೆಲ್ಲೇ ಟ್ರಾವೆಲ್ ಮಾಡ್ತಾ ಇರಲಿ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿದ್ರು ಜಸ್ಟ್ ಏನಿಲ್ಲ, ಈ ಥರ ಇರುತ್ತೆ ನೋಡಿ, ಲಾಕ್ ಕೂಡ ಇರುತ್ತೆ. ಯೂಸ್ ಮಾಡಿಕೊಂಡು ಇದು ಕ್ಲೋಸ್ ಮಾಡಿದ್ರೆ ಲೀಕ್ ಕೂಡ ಆಗೋದಿಲ್ಲ. ಸೊ ಈ ಥರ ಇದೆ. ಇನ್ನು ಇದರಿಂದ ಫೇಸ್ ಕೂಡ ಒರೆಸ್ಬಹುದು ಅಥವಾ ಮೈ ಒರೆಸ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ವೆಟ್ಟಿದೆ ಅಲ್ವಾ? ಇದನ್ನು ನಾನು ಕೂಡ ಯೂಸ್ ಮಾಡ್ಕೋತಾ ಇರ್ತೀನಿ ಅವಾಗವಾಗ. ಸೊ ಈ ಥರ ನಾನು ಒಂದು 3 ಪ್ಯಾಕ್ ತರಿಸ್ಕೊಂಡ್ಬಿಡ್ತೀನಿ. ತರಿಸ್ಕೊಂಡ್ಬಿಟ್ಟು ಒಂದು ಬ್ಯಾಗಲ್ಲಿ ಇಟ್ಕೋತೀನಿ, ಇನ್ನೊಂದು ರೂಮಲ್ಲಿ ಇಟ್ಕೊಂಡಿರ್ತೀನಿ, ಇನ್ನೊಂದು ಬೆಡ್ರೂಮಲ್ಲಿ ಇಟ್ಕೊಂಡಿರ್ತೀನಿ, ಹಾಲಲ್ಲೊಂದು, ಬೆಡ್ರೂಮಲ್ಲೊಂದು. ಸೊ ಈ ಥರ ಎಲ್ಲ ಕಡೆನೂ ಒಂದೊಂದು ಇರಲಿ ಅಂತ. ಯಾಕೆಂದರೆ ಈಗ ಸಡನ್ನಾಗಿ ಬೇಕು ವೈಪ್ಸ್ ಅಂದರೆ ಮತ್ತೆ ನಾನು ಕೆಳಗಡೆ ಬಂದು ತೊಗೊಳಕ್ಕೂ ಆಗೋದಿಲ್ಲ, ಬ್ಯಾಗಲ್ಲಿ ಇಟ್ಟಿದ್ರೆ ಬ್ಯಾಗಲ್ಲಿ ಬಂದು ಹುಡ್ಕೋಕ್ಕೂ ಆಗೋದಿಲ್ಲ. ಅದಕ್ಕೆ ಎಲ್ಲ ಕಡೆನೂ
ಒಂದೊಂದು ಇಟ್ಕೊಂಡಿರ್ತೀನಿ. ಇನ್ನು ದೀರುಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಮಸಾಜ್ ಮಾಡಲಿಕ್ಕೆ ಅಂತ ಹೇಳಿ ಕೇಳ್ತಾ ಇದ್ರಿ. ನಾನು ನೋಡಿ ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ತೀನಿ, ಕೆಲವೊಂದ್ಸಲ ಆಲ್ಮಂಡ್ ಆಯಿಲ್ ಅದು ಕೂಡ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಲವ್ಲ್ಯಾಪ್ ಅವರ ಈ ಒಲಿವ್ ಆಯಿಲ್ನ ಕೂಡ ಯೂಸ್ ಮಾಡ್ತೀನಿ. ಸೊ ಈಗ ಪ್ರೆಸೆಂಟ್ ಬಂದುಬಿಟ್ಟು ಮಸಾಜ್ ಮಾಡಲಿಕ್ಕೆ ಅವನಿಗೆ ಇದನ್ನೇ ಯೂಸ್ ಮಾಡ್ತಾ ಇರೋವಂಥದ್ದು. ಸೊ ಸ್ಕಿನ್ ಡ್ರೈ ಆಗ್ದಲೇ ಒಳ್ಳೆ ಮಾಯ್ಶ್ಚರೈಸೇಷನ್ ಕೊಡುತ್ತೆ, ಸ್ಕಿನ್ ತುಂಬಾ ಚೆನ್ನಾಗಿಡುತ್ತೆ. ಡೈಲಿ ಇದನ್ನು ಸ್ನಾನ ಮಾಡಿಸ್ತೀವಲ್ವ, ಅದಕ್ಕಿಂತ ಮುಂಚೆ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಆನಂತರ ಸ್ನಾನ ಮಾಡಿಸ್ತೀವಿ. ಇನ್ನು ಅದಾದಮೇಲೆ ನಾನು ಸುಮಾರು ಸಲ ಹೇಳಿದ್ದೀನಿ ದೀರುಗೆ ಯಾವ ಡೈಪರ್ಸ್ನ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ನಾನು ಸ್ಟಾಕ್ ತಂದಿಟ್ಕೊಂಡ್ಬಿಟ್ಟಿರ್ತೀನಿ. ಈಗ ನಾನು ತುಂಬ ಬ್ಯುಸಿ ಇರೋದ್ರಿಂದ ಸೊ ಡೈಪರ್ಸ್ ಖಾಲಿ ಆಯಿತಾ, ಅದು ಖಾಲಿ ಆಯಿತಾ, ಇದು ಖಾಲಿ ಆಯಿತಾ ಅನ್ನೋ ಟೆನ್ಷನ್ ಜಾಸ್ತಿ ಇರುತ್ತೆ. ಸೊ ಸ್ಟಾಕ್ ಇಟ್ಕೊಂಡ್ಬಿಟ್ರೆ ಇನ್ ಕೇಸ್ ನಾವೆಲ್ಲಾದರೂ ಹೊರಗಡೆ ಹೋಗಬೇಕು, ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಚಿಂತೆನೇ ಇರೋದಿಲ್ಲ, ಸ್ವಲ್ಪ ಸ್ಟಾಕ್ ಇಟ್ಕೋಬೋದು ಅನ್ನೋದಕ್ಕೋಸ್ಕರ ಎಕ್ಸ್ಟ್ರಾ ತರಿಸಿಟ್ಕೊಂಡಿರ್ತೀನಿ. ಇದು ಕೂಡ ಅಷ್ಟೇ ಲವ್ಲ್ಯಾಪ್ ಅವರ ಸುಪ್ರೀಂ ಪ್ಯಾಂಟ್ಸ್. ಸೊ ಇದು 360 ಡಿಗ್ರಿ ಕೇರ್ ಕೊಡುತ್ತೆ. ಹಾಗೆ ಇದರಲ್ಲಿ ನೋಡಿ 72 ಪ್ಯಾಂಟ್ಸ್ ಇರುತ್ತೆ. ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ದೀರು ಈಗ ಎಷ್ಟು 9 kg ಇದ್ದಾನೆ, ಹಾಗಾಗಿ 7 to 12 kg ಇರುವಂತಹ ಮಗುಗೆ ಆರಾಮ್ಸೆ ಹಾಕ್ಬಹುದು. ನಾನು ಹೇಳಬೇಕಂದ್ರೆ ಇದನ್ನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅಥವಾ ನೈಟ್ ಟೈಮ್ ಮಲಗಬೇಕಾದ್ರೆ ಅಷ್ಟೇ ಯೂಸ್ ಮಾಡೋವಂಥದ್ದು. ಇನ್ನು ಉಳ್ಗಿದ್ದ ಟೈಮ್ನಲ್ಲಿ ಲಂಗೋಟ್ಸ್ನ ಯೂಸ್ ಮಾಡ್ತೀನಿ, ಹಾಗೆ ಕ್ಲಾತ್ ಡೈಪರ್ನ ಯೂಸ್ ಮಾಡ್ತೀನಿ. ಅದು ಕೂಡ ನಮಗೆ ಈ ಲವ್ಲ್ಯಾಪ್ ಅವ್ರದ್ದೇ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡ್ತೀನಿ, ಲಂಗೋಟ್ಸು ಯೂಸ್ ಮಾಡ್ತೀನಿ. ಈ ಡೈಪರ್ಸಲ್ಲೇ ನಮಗೆ ಚಿಕ್ಕ ಪ್ಯಾಕೆಟ್ ಬೇಕು ಅಂದರೂ ಸಿಗುತ್ತೆ. ಇದರಲ್ಲಿ 36 ಪ್ಯಾಂಟ್ಸ್ ಇರುತ್ತೆ. ಇದು ಕೂಡ ಎಮ್ ಸೈಜೇ. ಇನ್ನೊಂದೇನು ಗೊತ್ತಾ, ಮಕ್ಕಳಿಗೆ ಯಾವುದೇ ರೀತಿ ರ್ಯಾಷಸ್ ಆಗಬಾರ್ದು ಅಂತ ಹೇಳಿ ಇದನ್ನು ಆಲೋವೆರಾ ಲೋಷನಿಂದ ತಯಾರಿಸಿರ್ತಾರೆ. ಆದರೆ ಕೆಲವು ಜನರು ನನಗೆ ಕೇಳ್ತಾ ಇರ್ತಾರೆ ಕಮೆಂಟ್ಸ್ ಮಾಡಿ, ನಮ್ಮ ಮಕ್ಕಳಿಗೂ ಡೈಪರ್ಸ್ ಯೂಸ್ ಮಾಡ್ತೀವಿ ಆದರೆ ತುಂಬ ರ್ಯಾಷಸ್ ಬರ್ತಾ ಇದೆ, ತುಂಬ ಟೈಟ್ ಆದಂಗೆ ಅನ್ನಿಸ್ತಾ ಇದೆ ಅಂತ. ಸೊ ಅದಕ್ಕಾಗಿಯೇ ನಮ್ಗೆ ಈ ಥರ ಸೈಜಸ್ ಕೊಟ್ಟಿರ್ತಾರೆ ನೋಡಿ. ಮಗು ಎಷ್ಟು kg ಇದೆಯೋ ಆ kgನ ನೋಡಿಬಿಟ್ಟು ನೀವು ತೊಗೊಳ್ಬೇಕಾಗತ್ತೆ. ಸೊ ಒಂದು ವೇಳೆ ಮಗು 8 kg ಇತ್ತು ಅಂದ್ಕೊಳ್ಳಿ, ಸೊ ಈಗ 7ರಿಂದ 12 kg. ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ಥರ ಫಸ್ಟು ಮಗು ತೂಕ ಎಷ್ಟಿದೆ ಅನ್ನೋದನ್ನ ನೋಡಿಕೊಂಡು ಆಮೇಲೆ ಡೈಪರ್ನ ಸೆಲೆಕ್ಟ್ ಮಾಡಿ. ಸೈಜ್ ಹೆಚ್ಚು ಕಮ್ಮಿ ಆದ್ರೂ ಮಗುಗೆ ರ್ಯಾಷಸ್ ಬರೋದು, ಟೈಟ್ ಆಗೋದು, ಅನ್ಕಂಫರ್ಟಬಲ್ ಫೀಲ್ ಆಗೋದು ಈ ಥರ ಆಗುತ್ತೆ. ಹಾಗಾಗಿ ಸೈಜ್ ಪರ್ಫೆಕ್ಟ್ ಸೈಜ್ ನೋಡಿಬಿಟ್ಟು ನೀವು ತಗೋಬೇಕು. ಇನ್ನೊಂದೇನಪ್ಪ ಅಂದರೆ ಲವ್ಲ್ಯಾಪ್ ಅವರ ಡಿಸ್ಪೋಸಬಲ್ ಚೇಂಜಿಂಗ್ ಮ್ಯಾಟ್ ಅಂತ ಹೇಳ್ಬಿಟ್ಟು ಇದೇನಪ್ಪ ಅಂದರೆ, ಈಗ ನೀವು ಎಲ್ಲೋ ಮಗುನ ಬೆಡ್ ಮೇಲೆ ಮಲಗಿಸಿರ್ತೀರಾ, ಸೊ ಮಗುಗೆ ನಾರ್ಮಲ್ ಲಂಗೋಟ್ಸು ಅಥವಾ ಏನಾದರೂ ನಿಕ್ಕರ್ ಹಾಕಿರ್ತೀರಾ ಅಂದ್ಕೊಳ್ಳಿ, ಚಡ್ಡಿ ಹಾಕಿರ್ತೀರಾ, ಸೊ ಸುಸು ಮಾಡ್ಕೊಂಡ್ಬಿಟ್ರೆ ಬೆಡ್ಡೆಲ್ಲ ಹಾಳಾಗ್ಬಿಡುತ್ತೆ. ಸೊ ಈ ಥರ ಮಗುಗೆ ಅಂತ ಹೇಳ್ಬಿಟ್ಟು ಒಂದು ಮ್ಯಾಟ್ ಸಿಕ್ಕತ್ತೆ. ನಾನು ಇದನ್ನು ದೀರು ಹುಟ್ಟಿದಾಗ್ಲಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಸಿನಿಮಾ ಟೈಮ್ನಲ್ಲಿ ಯೂಸ್ ಮಾಡಿರಲಿಲ್ಲ, ದೀರುಗೆ ಯೂಸ್ ಮಾಡ್ತೀನಿ. ಸೊ ಇದ್ರ ಮೇಲೆ ಮಲಗಿಸ್ಬಿಟ್ಟು ನೀವು ಆರಾಮ್ಸೆ ನಿಮ್ಮ ಕೆಲಸನ ನೀವು ಮಾಡ್ಕೊಬೋದು. ಸೊ ಇದ್ರ ಮೇಲೆ ಮಲಗಿಸೋದ್ರಿಂದ ಮಗು ಏನಾದರೂ ಇನ್ ಕೇಸ್ ಸುಸು ಮಾಡಿಕೊಂಡ್ರು, ಗಲೀಜು ಮಾಡಿಕೊಂಡ್ರು ಕೆಳಗಡೆ ಮ್ಯಾಟ್ರಸ್ಗೆ ಏನೂ ಆಗೋದಿಲ್ಲ, ಎಲ್ಲವೂ ಇದ್ರ ಮೇಲೆ ಇರುತ್ತೆ. ಹಾಗೆ ಇದು ಏನಪ್ಪ ಅಂದರೆ ಒದ್ದೆ ಆಗಲ್ಲ ಕೆಳಗಡೆ, ಈ ಥರ ಇದೆ. ಎಮರ್ಜೆನ್ಸಿಗೆ ನೀವೆಲ್ಲಾದರೂ ಹೊರಗಡೆ ಹೋಗಬೇಕಂದ್ರು ಅಥವಾ ಮನೇಲಿ ನೀವು ಯೂಸ್ ಮಾಡಬೇಕು ಅಂದರೆ ಈ ಥರ ಒಂದು ಪ್ಯಾಕೆಟ್ ತೊಗೊಂಡ್ಬಿಟ್ರೆ, ಇದರಲ್ಲಿ ಒಂದು ಪ್ಯಾಕೆಟಲ್ಲಿ 10 ಶೀಟ್ಸ್ ಇರುತ್ತೆ. ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬಿಸಾಡೋದು, ಈ ಥರ ಇರುತ್ತೆ. ನಾನಂತೂ ಇದನ್ನು ಎಲ್ಲಾದರೂ ಹೊರಗಡೆ ಹೋದಾಗ ಕಂಪಲ್ಸರಿಯಾಗಿ ತೊಗೊಂಡು ಹೋಗ್ತೀನಿ. ಮಗುನ ಎಲ್ಲಂದರೆ ಅಲ್ಲಿ ಮಲಗಿಸ್ಬಿಟ್ಟು ನಾನು ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಇದನ್ನು ಹಾಸ್ಬಿಟ್ಟು ಇದ್ರ ಮೇಲೆ ಮಲಗಿಸಿ ಚೇಂಜ್ ಮಾಡೋದಾಗಿರ್ಬೋದು, ಇದ್ರ ಮೇಲೆ ಮಲಗಿಸೋದು ಮಾಡ್ತೀನಿ. ಸೊ ಇದಿಷ್ಟು ನಾನು ರೆಗ್ಯುಲರಾಗಿ ನಮ್ಮ ದೀರುಗೆ ಯೂಸ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ಸು. ಆ್ಯಂಡ್ ಅದು ಅಲ್ಲದೆ ಈಗ ಅವನಿಗೆ 6 ತಿಂಗಳಲ್ವ, ಈ ಟೈಮ್ನಲ್ಲಿ ಇವೆಲ್ಲವೂ ಕೂಡ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಹಾಗಾಗಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಪ್ರಾಡಕ್ಟ್ಸ್ನ ಲಿಂಕ್ಗಳು ಬಂದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಅಲ್ಲದೆ ಈಗ ಅಮೆಝಾನಲ್ಲಿ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಯಾರೆಲ್ಲ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಇದು ಒಂದು ಬೆಸ್ಟ್ ಟೈಮು. ನೀವೇನಾದರೂ ಖರೀದಿಸಬೇಕು ನಿಮ್ಮ ಮಕ್ಕಳಿಗೆ ಅಂದರೆ ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿ. ನಿಮಗೆ ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ಶೇರ್ ಮಾಡಿ. ಆದಷ್ಟು ಮಕ್ಕಳಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.